ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತು ಬಾಳೆಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ. ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಈಗ ಒಂದು ಗ್ಲಾಸಿನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ, ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯ ಹಾಕಿಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು 3 ರಿಂದ 4 ಗಂಟೆವರೆಗೂ ನೆನೆಗೆ ಬಿಡಬೇಕು. 3 ರಿಂದ 4 ಗಂಟೆ ನೆನೆದ ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ಅವಲಕ್ಕಿ ಹಾಕ್ಕೊಳ್ತಿದ್ದೀನಿ, ಅಂದರೆ ಅರ್ಧ ಲೋಟದಷ್ಟು. 10 ನಿಮಿಷ ಇದನ್ನು ಇವಾಗ ನೆನೆಗೆ ಬಿಡಬೇಕು. ತದನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಗಟ್ಟಿಯಾಗಿಯೇ ರುಬ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಬಾಳೆಹಣ್ಣು ಹಾಕ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದನ್ನು ನೀವು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ಇವಾಗ ಇದನ್ನು 8 ರಿಂದ 10 ಗಂಟೆ ಕಾಲ ಇದನ್ನು ಇವಾಗ ಹುಳಿ ಬರೋಕ್ಕೆ ಬಿಡಬೇಕು. ಈ ರೀತಿ ಹುಳಿ ಬಂದ್ರೇ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ದೋಸೆ ತವ ಚೆನ್ನಾಗಿ ಇವಾಗ ಕಾದಿದೆ. ಇದ್ರ ಮೇಲೆ ಇವಾಗ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹರಡುತ್ತಾ ಇದ್ದೇನೆ. ತದನಂತರ ಇದಕ್ಕೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇವಾಗ ಬೇಯಕ್ಕೆ ಬಿಡಬೇಕು. ತುಂಬ ತೆಳ್ಳಗೇ ಹರಡಬಾರ್ದು, ಸ್ವಲ್ಪ ಈ ಥರ ದಪ್ಪನೇ ಹರ್ಕೊಬೇಕು. ಈ ಥರ 2 ಕಡೆಯಿಂದ ಚೆನ್ನಾಗಿ ಬೇಯಿಸಿದ ನಂತರ ಬಾಳೆಹಣ್ಣಿನ ದೋಸೆ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಕಾಯಿ ಬೆಲ್ಲ ಅಂದರೆ ಸ್ವೀಟ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಈ ಥರ ಒಂದು ಸತ ಮಾಡ್ಕೊಳ್ಳಿ, ಹೇಗೆ ಅನಿಸ್ತು ಅಂತ ಹೇಳಿ. ಓಕೆ, ಬಾಯ್.